ಮೂರು ಡಿಸಿಎಂ ಈಗ ಆಲ್ರೆಡಿ ಒಬ್ಬ ಡಿಸಿಎಂ ಇದ್ದಾರೆ, ಅದು ಕೂಡ ಹೇಳಿ ಕೇಳಿ ಡಿಕೆ ಶಿವಕುಮಾರ್. ಹೀಗಿದ್ರು ಮೂರು ಡಿಸಿಎಂ ಬೇಕು ಅನ್ನೋ ಕೂಗು ಆಗಾಗ ಈ ಕುಲುಮೆಯಲ್ಲಿ ಗಾಳಿ ಬೀಸಿದಾಗ ಏಳುವಂತ ಬೆಂಕಿಯಂತೆ ಕಾಂಗ್ರೆಸ್ನಲ್ಲಿ ಎದ್ದು ತಣ್ಣಗಾಗ್ತಾ ಇತ್ತು. ಆದ್ರೀಗ ಇದೇ ವಿಚಾರ ದೊಡ್ಡ ಸಮಸ್ಯೆ ತಂದಿಟ್ಟಿದೆ. ಹಾಗಿದ್ರೆ ಏನಿದು ಈ ಪ್ರಸ್ತಾಪದ ಹಿಂದಿರೋ ನಾನಾ ಲೆಕ್ಕಾಚಾರ? ಕಾಂಗ್ರೆಸ್ಗೆ ಏನಿದು ಮೂರು ಡಿಸಿಎಂ ಟ್ರಬಲ್? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಕಾಂಗ್ರೆಸ್ ಪಾಳೆಯದಲ್ಲಿ ಮೂರು ಡಿಸಿಎಂ ಬಿರುಗಾಳಿ. ಸಿಎಂ ಆಗೋ ಅವಕಾಶ ಇದೆ, ಬಾರಪ್ಪ ಯಾರು ಬೇಡ ಅಂತಾರೆ. ಸಲಹೆ ಮಾಡಬಹುದು, ಸಲಹೆ ಮಾಡಿದ್ದಾರೆ ಕೆಲವರು. ಅವ್ರ ವರ್ಷನ್ ಬೇರೆ, ನಮ್ಮ ವರ್ಷನ್ ಬೇರೆ. ಹೈಕಮಾಂಡ್ ಅಂಗಳಕ್ಕೆ ಹೆಚ್ಚುವರಿ ಡಿಸಿಎಂ ಬೆಂಕಿ ಚೆಂಡು. ಅಧ್ಯಕ್ಷಕ್ಕೆ ಬಂದಿರಲ್ಲ, ನನ್ನ ನಂತರ ಏನಾದ್ರು ಬರ್ಬೋದು, ಬಂದಿಲ್ಲ. ಅಡಿಷನ್ ಮಾಡಿದ್ದು ಸಮುದಾಯ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ. ಸಮುದಾಯ ಆಧಾರದಲ್ಲಿ ಮೂರು ಡಿಸಿಎಂ. ಡಿಕೆಶಿ ಕಥೆ ಏನು? ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರನ್ನ ತೆಗಿ ಅಂತ ಹೇಳ್ತಾ ಇಲ್ಲ. ಲೋಕಸಭೆ ಚುನಾವಣೆ ವೇಳೆಯೇ ಕಾಂಗ್ರೆಸ್ಗೆ ಡಿಸಿಎಂ ಟೆನ್ಷನ್ ಶುರುವಾಗಿದೆ. ನಾವು ಹೇಳ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಅಲ್ಲ, ಕಾಂಗ್ರೆಸ್ನಲ್ಲಿ ಇನ್ನೂ ಹೆಚ್ಚಿನ ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿಸಬೇಕು ಅನ್ನೋದರ ಬಗ್ಗೆ. ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರೇ ಮೂರು ಡಿಸಿಎಂ ಸ್ಥಾನ ಸೃಷ್ಟಿ ಬಗ್ಗೆ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು. ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತ ಗುಪ್ತವಾಗಿ ಸಭೆ ಮೇಲೆ ಸಭೆ ಮಾಡಿ ಚರ್ಚೆ ನಡೆಸಿದ್ರು. ಸದ್ದಿಲ್ಲದಂತೆ ಹೈಕಮಾಂಡ್ಗೂ ಈ ವಿಚಾರ ಮುಟ್ಟಿಸಿದ್ರು ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಇಂದು ಸಚಿವರೊಂದಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 1-to-1 ಚರ್ಚೆ ನಡೆಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಸಚಿವರ ಜೊತೆ ಸುರ್ಜೇವಾಲಾ ಸತತ 5-6 ತಾಸುಗಳ ಕಾಲ ಚರ್ಚೆ ನಡೆಸಿದ್ರು. ಮೊದಲು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ 1 ತಾಸಿಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಸುರ್ಜೇವಾಲಾ ಮುಂದೆ ಸಚಿವರು ಜೊತೆಗೂಡಿ ಬಂದು ಪರೋಕ್ಷವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಡಿಸಿಎಂ ಆಯ್ಕೆಗೆ ಪ್ರಬಲವಾಗಿ ವಾದ ಮಂಡಿಸಿದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಎಂ.ಬಿ. ಪಾಟೀಲ್ ಮತ್ತು ಕೆ.ಎನ್. ರಾಜಣ್ಣ ಶಕ್ತಿ ಪ್ರದರ್ಶಿಸಿದ್ದಾರೆ. ಅವ್ರ ವರ್ಷನ್ ಬೇರೆ, ನಮ್ಮ ವರ್ಷನ್ ಬೇರೆ. ಅವ್ರದ್ದು ಬೇರೆ, ನಮ್ದು ಡಿಮಾಂಡ್ ಬೇರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅವ್ರು ಡಿಸಿಎಂ ಆಗಿ ಇದ್ದೇ ಇರ್ತಾರೆ. ಅದು ಬಿಟ್ಟು ಹೊರತಾಗಿ ಅಂತ ನಾವು ಕ್ಲೇಮ್, ಅದು ಸಮುದಾಯವಾರು. ಈಗ ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರನ್ನ ನಾವೇನು ತೆಗಿ ಅಂತ ಹೇಳ್ತಾ ಇಲ್ಲ ರೀ. ಅವರು ಇರ್ತಾರೆ, ಅವರೇ ಇರ್ತಾರೆ. ಇನ್ನು ಅಡಿಷನ್ ಮಾಡಿದ್ದು ಸಮುದಾಯದ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತೆ ಇದೇ ವೇಳೆ ನಾಯಕರು ಆಗ್ರಹಿಸಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಡಿಸಿಎಂ ಆಯ್ಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಅದರಲ್ಲೂ ಎಸ್ಸಿ ಎಸ್ಟಿ ಸಮುದಾಯ ಕಾಂಗ್ರೆಸ್ ಕೈತಪ್ಪಿ ಹೋಗಬಾರದು. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಡಿಸಿಎಂ ಆಯ್ಕೆ ಮೂಲಕ ಸಮುದಾಯಗಳನ್ನ ಹಿಡಿದಿಟ್ಟುಕೊಳ್ಳಲಾಗಿದೆ. ಮೇಲ್ವರ್ಗವನ್ನ ಮಾತ್ರ ನಂಬಿಕೊಂಡ್ರೆ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಅಸಾಧ್ಯ. ಹೀಗಾಗಿ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಂಡು ಡಿಸಿಎಂ ಆಯ್ಕೆ ಮಾಡಬೇಕು ಅಂತ ಸಚಿವರ ತಂಡ ಪ್ರತಿಪಾದಿಸಿದೆಯಂತೆ. ಇಷ್ಟೆಲ್ಲದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ಉದಾಹರಣೆ ಕೂಡ ಸಚಿವರು ನೀಡಿದ್ದಾರೆ. 11 ಸಚಿವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಆಗುವ ಪರಿಣಾಮಗಳ ಬಗ್ಗೆನೂ ಇದೇ ವೇಳೆ ವಿವರಿಸಿದ್ದಾರೆ. ನಾವಿಲ್ಲ, ಅದನ್ನ ಅವ್ರು ಅಸೆಸ್ ಮಾಡ್ಬೇಕ್ರಿ. ಯಾವ್ದು ನಮ್ಮ ಜೊತೆ ಇದ್ದಾರೆ, ಯಾವ ಕಮಿಟಿ ಇದೆ, ಯಾರಿಗೆ ಪ್ರೋತ್ಸಾಹ ಮಾಡ್ಬೇಕನ್ನೋ ಡಿಸಿಷನ್ ತೊಗೊಳೋದು ಅವ್ರಿಗೆ ಅದನ್ನ ಮಾಡ್ಬೇಕಂತ ಮಾತ್ರ ಅಷ್ಟು ಹೇಳಿದ್ವಿ. ಇಂಥವ್ರಿಗೆ ಇಂಥ ಜಾತಿ ಅಂತ ಹೇಳಿಲ್ಲ. ನೀವು ಮಾಡೋದ ಅವಶ್ಯಕತೆ ಇದೆ, ಕನ್ವಿನ್ಸ್ ಮಾಡಿದ್ವಿ ಅವ್ರಿಗೆ. ಮನವಿ ಅದೇ ಡಿಸಿಎಂ ಪ್ಲಸ್ ಸರಿಯಾದ ರೀತಿಯಿಂದ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಕೆಲವರು ಹೇಳಿದ್ರು ನೋಡಿ, ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ. ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು. ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಪರಿಶಿಷ್ಟರಿಗೆ ಸಿಎಂ ಸ್ಥಾನದ ಬಾಂಬ್ ಸಿಡಿಸಿದ ಸಚಿವ ರಾಜಣ್ಣ. ಮೂವರು ಡಿಸಿಎಂ ಸ್ಥಾನದ ಬಗ್ಗೆ ಬಾಂಬ್ ಸಿಡಿಸಿದ ಸಚಿವ ರಾಜಣ್ಣ ಪರಿಶಿಷ್ಟರಿಗೆ ಸಿಎಂ ಸ್ಥಾನ ಬೇಕು ಅನ್ನೋ ಅಭಿಪ್ರಾಯ ಇದೆ ಅನ್ನೋ ಮೂಲಕ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿಎಂ ರೇಸ್ ಅಲ್ಲಿ ಸಿಎಂ ಅಧಿಕಾರ ಸಿಗುತ್ತೆ ಅಂದ್ರೆ ಯಾರಪ್ಪ ಬೇಡ ಅಂತಾರೆ? ಯಾರನ್ನ ಬೇಡ ಅಂತಾರೆ ಅಂದ್ರೆ ಸಿಎಂ ಆಗೋ ಅವಕಾಶ ಇದೆಯಾ, ಬಾರಪ್ಪ ಯಾರನ್ನ ಬೇಡ ಅಂತಾರೆ? ಎಲ್ಲರೂ ಕೂಡ ಸಿಎಂ ಆಗ್ಬೇಕು ಅಂತ ಆಸಕ್ತರೇ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ಇರೋರು.
ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೂವರು ಡಿಸಿಎಂ ವಿಚಾರ ಹೈಕಮಾಂಡ್ ಮುಂದೆ ಇಲ್ಲ. ಈ ವಿಚಾರವನ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ರನ್ನೇ ಕೇಳಿ ಅಂತ ಕಲಬುರಗಿಯಲ್ಲಿ ಹೇಳಿದ್ದಾರೆ. 3 ಜನ ಡಿಸಿಎಂ ಸ್ಥಾನ ಕೇಳಬರ್ತಾರೆ. ಅವ್ರಿಗೆ ಕೇಳಿ, ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನ್ಗೆ ಗೊತ್ತು. ಎಐಸಿಸಿ ಅಧ್ಯಕ್ಷಕ್ಕೆ ಬಂದಿರಲ್ಲ, ಬಂದಿಲ್ಲ, ನನ್ನ ನಂತರ ಏನಾದ್ರು ಬರೋದಿಲ್ಲ, ಬಂದಿಲ್ಲ. ಸುಮ್ಮನೆ ನೋಡಿ, ಇದು ಊಹಾಪೋಹದ ಮೇಲೆ ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ಕಾಲೆಳಿತಿದೆ. ಇದು ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಡಿಸಿಎಂ ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ, ಅವ್ರನ್ನ ಟೈಟ್ ಮಾಡಬೇಕು. ಯಾಕಂದ್ರೆ ಡಿಸಿಎಂ ಒಬ್ಬರ ಆದ್ರೆ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರ. ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣೆದು ಡಿಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಸದ್ಯ ಜನವರಿ 11ರಂದು ಮತ್ತೊಂದು ಸುತ್ತು ಹೈಕಮಾಂಡ್ ಜೊತೆಗೆ ಸಚಿವರು ಚರ್ಚೆ ನಡೆಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅದೇನೇ ಹೇಳಿ, ಲೋಕಸಮರಕ್ಕೂ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಕೂಗು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.